ಎಲ್ಲ ಕಡೆ ಬಾಂಬ್ ಫಿಕ್ಸ್ ಮಾಡ್ರು. ಬ್ಲಾಸ್ಟ್ ಆದ್ರೆ ಬಿಲ್ಡಿಂಗ್ ಮಣ್ಣಾಗಿ ಬಿಡ್ಬೇಕು. ತೆಗಿರೋ ಕೊಕ್ಕೆನ ತಗತೋಂ ತಕತರಿ ಗಿಟತೋಂ ತಕತರಿ ತಗತೋಂ ತಕತರಿ ಗಿಟತೋಂ ತಕತರಿ ಗಿಟ ಗಿಟ ತಗತೋಂ. ನಾನು ಜಗಣಾಚಾರಿ. ಕಾವೇರಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್ ಕಾವೇರಿ, ಏನೇ ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ 10 ಟೈಮ್ಸ್ ಯೋಚನೆ ಮಾಡಿ ಡಿಸಿಷನ್ ತಗೋ. I just love you, ಪ್ರೀತು. ಯದುನೇ ನನ್ನ ಡೆಸ್ಟಿನಿ ಅಂತ ಗೊತ್ತಿಲ್ಲದೆ ತುಂಬ ಕನ್ಫ್ಯೂಷನಲ್ಲಿದ್ದೆ. ಆದರೆ ಇವಾಗ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ. ನಿಂದು ಡೇಟಿಂಗ್ ಕಲ್ಚರ್. ಡ್ರೆಸ್ನ ಚೇಂಜ್ ಮಾಡ್ಕೊಳ್ಳೋಷ್ಟು ಈಸಿಯಾಗಿ ಹೆಣ್ಮಕ್ಳನ್ನ ಚೇಂಜ್ ಮಾಡ್ತೀಯ. ನೀನು ಒಬ್ಬ ದೊಡ್ಡ ವುಮನೈಸರ್. ಹೇ ಕಾವೇರಿ, ನನ್ನನ್ನು ಇನ್ಸಲ್ಟ್ ಮಾಡ್ತೀಯಾ? ನನ್ನ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡ್ತೀಯಾ? ಹೌ ಡೇರ್ ಯು ಟು ಡೂ ದ್ಯಾಟ್? ನಿನಗೆ ನೀನೇ ಮೋಸ ಮಾಡ್ಕೊಳ್ತಾ ಇದೆಯಾ ಅಥವಾ ನೀನು ನನಗೆ ಮೋಸ ಮಾಡ್ತಿದ್ಯಾ? ಒಂದೂ ಗೊತ್ತಾಗ್ತಾ ಇಲ್ಲ. ಐ ಆಮ್ ಟೋಟಲಿ ಡ್ರೌನ್ ಇನ್ ಯುವರ್ ಲವ್. ಕಾವೇರಿ, ನನ್ನ ಲೈಫು ಮೆಕ್ಯಾನಿಕಲ್ ಆಗೋಯ್ತು. ಐ ವಾಸ್ ಎಂಜಾಯಿಂಗ್ ಮೈ ಲೈಫ್. ಬಟ್ ನೀನು ನನ್ನ ಲೈಫಿಗೆ ಬಂದಮೇಲೆ ಎಲ್ಲ ಹಾಳು ಮಾಡಿಬಿಟ್ಟೆ. ನಾನು ಹುಚ್ಚ ಆಗೋದೆ. ಎಸ್ ಎಸ್, ನಾನೊಬ್ಬ ದೊಡ್ಡ ಸೆಂಟಿಮೆಂಟಲ್ ಫೂಲ್ ಆಗೋದೆ. ಯು ಮೇಡ್ ಮೀ ಗ್ರೇಟ್ಫುಲ್. ನನ್ನನ್ನು ಹುಚ್ಚನ್ ಮಾಡ್ಬಿಟ್ಟೆ. ನನ್ನ ಲೈಫು, ನನ್ನ ಆಂಬಿಷನ್, ನನ್ನ ವಿಷನ್ ಎಲ್ಲ ಕೊಂದ್ಬಿಟ್ಟೆ. ಐ ವೋಂಟ್ ಸ್ಪೇರ್ ಯು. ಐ ವೋಂಟ್ ಸ್ಪೇರ್ ಯು. Hey! Shit! ರೀ, ನನ್ನ ಅನುಮಾನ ನಿಜ ಆಯ್ತು. ಏನ್ ಅನುಮಾನನೇ? ಆ ಹುಡುಗಿಗೆ ಏನೋ ಸಮಸ್ಯೆ ಇದೆ ಅಂತ ಮೊದ್ಲಿಂದನೂ ನನಗೆ ಅನಿಸ್ತಾ ಇತ್ತು. ಆ ಹುಡುಗಿ ಏನಕ್ಕೆ ಕೆಲಸ ಬಿಟ್ಲು ಅಂತ ಎದನ್ ಕೇಳಿದಕ್ಕೆ ನನ್ ಮೇಲೆ ಎದುರಾಡ್ಬಿಟ್ಟ. ನಿನ್ನೆ ಆ ಮುತ್ತೈದರೆಲ್ಲ ಬಾಯ್ ಬಿಟ್ರಲ್ಲ, ಏನ್ ಬಣ್ಣ ಎಲ್ಲ ಬಯಲಾಯ್ತು. ಏನಂತ ತಲೆ ಹೋಗೋ ವಿಷಯ ನಿಂಗೆ ಗೊತ್ತಾಯ್ತು? ರೀ, ನಿಮ್ಮಮ್ಮ ಕಾವೇರಿ ಮತ್ತೆ ಯದು ಒಟ್ಟಿಗೆ ಬೆಳೆದವರು, ಸೀಮೆಗಿಲ್ಲದ ಅನ್ಯೋನ್ಯತೆ ಅಂತ ಕೊಚ್ಕೋತಾ ಇದ್ರು. ಈಗ ನೋಡಿದ್ರೆ ಅವಳು ಇವನ್ ಮುಖ ನೋಡೋಕ್ಕೋ ಇಲ್ಲಿಗೆ ಬಂದಿಲ್ವಂತೆ. ಅವಳು ನೋಡಿದ್ರೆ ಅವಳು ಆಫೀಸಲ್ಲಿರೋ ಅದ್ ಯಾರ್ದೋ ಜೊತೆ ಕಾರಲ್ಲಿ ಓಡಾಡ್ತಾಳಂತೆ. ಇದೆಲ್ಲ ಬಾಯಿಂದ ಬಾಯಿಗೆ ಹಬ್ದೇ ಇರುತ್ತಾ? ಅದಕ್ಕೆ ಎಂಗೇಜ್ಮೆಂಟ್ ಮುರಿದು ಬಿದ್ದಿರೋದು. ಅವಳು ಅವ್ರದೆಲ್ಲ ಆದ್ಮೇಲೆ ಹಳೆ ಗಂಡನ್ ಪಾದವೆ ಗತಿ ಅಂತ ಇವನ್ ಹಿಂದೆ ಬಂದಿದ್ದಾಳೆ. ಇದು ಅದೇನೋ ಹೇಳ್ತಾರಲ್ಲ,
ಹಿಟ್ ಹಲ್ಸಿತ್ತು ನಾಯಿ ಹಸ್ದಿತ್ತು ಅಂತ ಹಾಗಾಯ್ತಿದು. ದೊಡ್ಡಮ್ಮ ಎದು ಇನ್ನೊಂದ್ ಮಾತು ನನ್ ಕಾವೇರಿ ಬಗ್ಗೆ ಮಾತಾಡಿದ್ರೆ ನನ್ ಮನುಷ್ಯ ಆಗಿರಲ್ಲ. ಅಯ್ಯೋ ನಾನೇನಂದೆ? ಅವ್ರು ಮಾತಾಡೋವಾಗ ಸುಮ್ಮನಿದ್ದೆ, ಇವಾಗ ನನ್ ಮೇಲೆ ಹಾರಾಡ್ತಿದ್ಯಾ? ಅವ್ರು ಹೇಳದನ್ನ ಹೇಳ್ದೆ ಅಷ್ಟೇ. ಅವ್ರು ಹೊರಗ್ನವ್ರು, ನೀವ್ ಒಳಗ್ನವ್ರು, ನಮ್ಮವ್ರು, ನಮ್ ಸಂಬಂಧಿಕರು. ನಿಮ್ಗೆ ನನ್ ಮೇಲೆ ಬರೀ ಸಿಟ್ಟಿದೆ ಅನ್ಕೊಂಡಿದ್ದೆ, ಆದ್ರೆ ನಿಮ್ದು ಇಷ್ಟು ಹೋಲ್ಸ್ನಾಲ್ಗೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ನೋಡ್ತಾನೆ ಇದ್ದೀನಿ, ಬಂದಾಗಿಂದ ಏನಾದ್ರೂ ಒಂದು ಕೊಂಕು ಮಾತಾಡ್ತಾನೆ ಇದ್ದೀರಾ. ಸಣ್ಣ ಪುಟ್ಟ ತಪ್ಪು ಹುಡುಕಿ ಎಲ್ಲದಕ್ಕೂ ಅಪಶಕ್ನ ಅಂತ ಹೇಳ್ತೀರಾ. ಈಗ ನೋಡಿದ್ರೆ ನನ್ ಕಾವೇರಿ ಬಗ್ಗೆನೇ ಅಸಹ್ಯವಾಗಿ ಮಾತಾಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಸಹಿಸ್ಕೊಂಡು ನಾನು ಸುಮ್ಮನಿರ್ಬೇಕಾ? ನಮ್ಮ ಅಜ್ಜಿಗೆ ಹೇಳಿದೆ, ಯಾರನ್ನೂ ಕರಿಬೇಡ, ಇಡೀ ಮದ್ವೆ ರೆಸ್ಪಾನ್ಸಿಬಿಲಿಟೀಸ್ನ ನಾವೇ ತಗೊಳ್ಳೋಣ ಅಂತ. ಆದ್ರೆ ಅವ್ರು ನನ್ನ ಮಾತನ್ನೇ ಕೇಳಲಿಲ್ಲ. ಅವ್ರಿಗೆ ನಿಮ್ಮಲ್ಲಿ ಏನೋ ಅನುಕಂಪ, ನನ್ಗೆ ಹೇಳಿದ್ರೆ ಕೇಳಿದ್ರೆ ಕರೆಸಿದ್ದಾರೆ. ಸಾಕಜ್ಜಿ, ಸಾಕಾ? ಕಾವೇರಿ ಮಾನ ನನ್ನ ಮರ್ಯಾದೆ ತೆಗೆದಿದ್ದು. ನೋಡಿ, ನನ್ನ ತಲೆ ಕೆಡಕ್ಕೂ ಮುಂಚೆ ಇಲ್ಲಿಂದ ಹೋಗ್ತಾ ಇದ್ದ. ನೀವು ಹಸೆ ಮನೆ ಏರೋದು ಬೇಡ, ನನಗೆ ದಾರಿ ಏರ್ಕೊಡೋದು ಬೇಡ, ಹೋಗ್ತಾ ಇರಿ. ಅಯ್ಯೋ ಆ ತರ ಮಾತಾಡ್ಬೇಡ ಕಣೋ, ಆ ತರ ಮಾತಾಡ್ಬೇಡ. ಸಮಾಧಾನ ಮಾಡ್. ಹೇಗಜ್ಜಿ ಸಮಾಧಾನ ಮಾಡ್ಕೊಳ್ಳೋದು? ಹೆಂಗ್ ಮಾತಾಡ್ತಾರ ನೋಡು. ಇದು ಏನು ಗೊತ್ತಿಲ್ಲದೆ ಮಾತಾಡಿದಾಳಪ್ಪ, ಅದನ್ನೆಲ್ಲ ನೀನ್ ಮನ್ಸಿಗೆ ಹಚ್ಕೋಬೇಡ. ರೀ ಅವನೇ ಹೋಗು ಅಂದ್ಮೇಲೆ ನಮ್ದೇನ್ರಿ ಇಲ್ಲಿ ಕೆಲ್ಸ? ಮಾನ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾವ್ ಇರ್ಕೊಡ್ದು. ನಡೀರಿ ಹೋಗೋಣ. ಭಾಗೀರಥಿ, ಹಾಗೆಲ್ಲ ಮಾಡ್ಬೇಡ ಕಣೆ. ಅವನ್ ತಾಯಿ ಇಲ್ದಿರೋ ಮಗು, ನೀನೇ ಅವನ್ ತಾಯಿ ಸ್ಥಾನದಲ್ಲಿ ನಿಂತು ದಾರೆ ಏರ್ಕೊಡ್ಬೇಕು. ಅದಕ್ಕೆ ತಾನೇ ನೀನ್ ಕರ್ಸಿರೋದು. ನೀನ್ ಈಗ ಮಾಡಿದ್ರೆ ಹೇಗೆ? ಬೇಡ ಕಣೆ, ಈ ಶುಭ ಕಾರ್ಯ ಮಾಡ್ಬಿಟ್ಟು ಹೋಗು ಕಣೆ. ಓ ನಿಮ್ ಮೊಮ್ಮಗ ದೊಡ್ಡಪ್ಪ ದೊಡ್ಡಮ್ಮ ಅನ್ನೋ ಮರ್ಯಾದೆ ಇಲ್ದೆ ಹೀಗ್ ಮಾತಾಡಿದ್ರೆ ಈ ಮುಖ ಹೊತ್ಕೊಂಡು ಹೇಗ್ರಿ ನಾವಿಲ್ಲಿ ಇರೋದು? ನಾವೇನ್ ಗತಿಗಟ್ಟಿಲಿಗ್ ಬಂದಿಲ್ಲ, ನೀವ್ ಕೊರ್ದ್ರಿ ಅಂತ ಬಂದಿದೀವಿ. ರೀ ನೀವೇನ್ರಿ ಇನ್ನು ಇಲ್ಲೇ ನಿಂತಿದ್ದೀರಾ? ನಡೀರಿ. ಎದು, ನೀನಾದ್ರೂ ಒಂದ್ ಮಾತು ಹೇಳು, ಹೋಗ್ಬೇಡ ಅಂತ. ಅವನೆಲ್ಲ ಹೇಳ್ತಾನೆ, ಅವನಿಗೇನ್ ಕೊಬ್ಬು ಕಮ್ಮಿ ಇದ್ಯಾ? ಏನೋ ಒಂದ್ ಮಾತು ಬರುತ್ತೆ ಹೋಗುತ್ತೆ. ನಾವೇನ್ ಕಳ್ಳು ಕೇಳ್ದವ್ರ? ಊರವ್ರು ಮಾತಾಡೋದನ್ನ ಗಂಡ ಹೆಂಡತಿ ಮಾತಾಡ್ಕೊಂಡ್ವಿ ಅಷ್ಟೇ. ನಾವೇನ್ ಊರ್ ತುಂಬಾ ಡಂಗುರ ಸರಕ್ ಹೋಗಿದ್ವಾ? ಏ ಎದೋ, ನಿನ್ನ ಒಂದ್ ಮಾತು ಕೇಳ್ತೀನಿ, ಸತ್ಯ ಹೇಳ್ತೀಯಾ? ಜೀವನದಲ್ಲಿ ನೀನ್ ಏನು ತಪ್ಪು ಮಾಡೇ ಇಲ್ವಾ? ಆ ಹುಡುಗಿ ಎಷ್ಟೋ ದಿನ ನಿಮ್ ಮನೆ ಬಾಗ್ಲಿಗೆ ಬಂದಿಲ್ವಂತೆ. ನೀನ್ ಏನು ತಪ್ಪು ಮಾಡ್ದೆ ಅವಳು ಹಾಗೆ ಮಾಡ್ತಾಳ? ನೋಡು, ನೀನ್ ಏನೋ ತಪ್ಪು ಮಾಡಿರ್ಲೇಬೇಕು. ಸರಿ, ನೀನ್ ಏನು ತಪ್ಪು ಮಾಡಿಲ್ಲ ಅಂತ ನಿಮ್ಮ ಅಜ್ಜಿ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳು. ಇಲ್ಲೇ ನಿನ್ ಕಾಲಿಗೆ ಬಿದ್ದು ನಾವು ಹೊರಟು ಹೋಗ್ತೀವಿ. ಎದು ಎದು ಎದು, ನಿಂತ್ಕೊಳ್ಳೋ. ಕಾವೇರಿ, ಸ್ನಾನ ಆಯ್ತಾ? ಅರೆ ಇದೇನಿದು, ತಲೆ ಒಣಗಿಸ್ದೆ ಹಾಗೆ ಇದೆಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಎದು ಬಗ್ಗೆನಾ?
ಅವನ ಮನೇಲೂ ಚಪ್ರ ಶಾಸ್ತ್ರ ನಂದಿ ಪೂಜೆ ಎಲ್ಲ ಇತ್ತಲ್ವಾ ಕಾವೇರಿ. ಇವತ್ತು ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಬರ್ತಾನೆ. ಬೇಕಿದ್ರೆ ನೀನು ಇನ್ನೊಂದೆರಡು ಸಲ ಫೋನ್ ಮಾಡಿ ಕೇಳು. ಆಮೇಲೆ ಆಫೀಸ್ ಸ್ಟಾಫ್ಸ್ ಎಲ್ಲ ನಿನ್ಗೋಸ್ಕರ ಹೊರಗಡೆ ಕಾಯ್ತಿದ್ದಾರೆ. ಬೇಗ ಬಂದ್ಬಿಡು. ಇನ್ನೊಂದೆರಡು ಸಲ ಕಾಲ್ ಮಾಡಿ ನೋಡು. ಬೇಗ ರೆಡಿಯಾಗಿ ಬಾ.